ಕನ್ನಡ ನಾಮಫಲಕ ವಿಚಾರವಾಗಿ ಮಹಾರಾಷ್ಟ್ರ ಸರ್ಕಾರ ಹೊಸ ತಗಾದೆ ತೆಗೆದಿದೆ. ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲು ಶಿಂಧೆ ಸರ್ಕಾರ ಮುಂದಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಅಂಗೀಕರಿಸಿದ ಒಂದು ದಿನದ ಬಳಿಕ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಮೊರೆ ಹೋಗುವ ಸುಳಿವು ನೀಡಿದೆ. ಇನ್ನು ಮಹಾರಾಷ್ಟ್ರದ ನಡೆಯನ್ನ ಸಚಿವರಾದ ಶಿವರಾಜ ತಂಗಡಗಿ, ದಿನೇಶ್ ಗುಂಡೂರಾವ್ ಖಂಡಿಸಿದ್ದಾರೆ. ಕನ್ನಡದ ತಂಟೆಗೆ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ಅವರಿಗೆ ಮತ್ತು ಮಹಾರಾಷ್ಟ್ರದವರಿಗೆ ನಮ್ಮ ಕನ್ನಡದ ಬಗ್ಗೆ ಪ್ರಶ್ನಿಸಕ್ಕೆ ಅವ್ರು ಯಾರು? ನಾವು ಮಹಾರಾಷ್ಟ್ರದೊಳಗೆ ಬೋರ್ಡ್ ಹಾಕ್ತೇವೆ ಅಂತ ಹೇಳಿಲ್ಲ, ಮಹಾರಾಷ್ಟ್ರದೊಳಗೆ 60-40 ಅಂತ ಹೇಳಿಲ್ಲ. ಇದು ಕರ್ನಾಟಕದೊಳಗೆ ಕನ್ನಡದೊಳಗೆ ಭಾಷೆದೊಳಗನೆ ಮಾಡಬೇಕು ಅಂತ ಹೇಳಿದ್ದೀವಿ. ಇವರು ಪ್ರಶ್ನೆ ಮಾಡೋದು ತಪ್ಪು. ಮೊದಲನೇದ್ದು ಮತ್ತು ಕರ್ನಾಟಕದಲ್ಲಿ ನಾವೇನ್ ತೀರ್ಮಾನ ಮಾಡ್ತೀವಿ, ಮಹಾರಾಷ್ಟ್ರ ಸರ್ಕಾರಕ್ಕೆ ಏನ್ ಸಂಬಂಧ ನಂಗೆ ಅರ್ಥ ಆಗುದಿಲ್ಲ. ಮಹಾರಾಷ್ಟ್ರ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ, ಕರ್ನಾಟಕ ಸರ್ಕಾರ ಹೋಗಿ ಅದ್ರ ಬಗ್ಗೆ ನಾವು ಮಧ್ಯಪ್ರವೇಶ ಮಾಡಕ್ ಸಾಧ್ಯ? ಪದೇ ಮಹಾರಾಷ್ಟ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ ಬಂದು ಅವ್ರ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಕ್ ನಮ್ಮ ರಾಜ್ಯಕ್ಕೆ ಬಂದಿದ್ರು. ಅದನ್ನ ನಾವು ತಡೆ ಹಿಡಿದು ವಾಪಸ್ ಕಳಿಸಿದೀವಿ. ಸರ್, ಇದೇ ನಾರಾಯಣಗೌಡರು ಹೋರಾಟ ಮಾಡಕ್ ಬಂದಾಗ ಇದೇ ಸರ್ಕಾರ ಅರೆಸ್ಟ್ ಮಾಡಿತ್ತಲ್ಲ ಸರ್ ಅವ್ರನ್ನ? ಹಂಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ಲಿ ಅದೇ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ದು ಅವರು ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಪ್ರಾಪರ್ಟಿ ಡ್ಯಾಮೇಜನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಕನ್ನಡ ಪರವಾದಂಥ ನಿಲುವನ್ನು ನಾವು ಸಹಿಸ್ಕೊಳ್ಳೋಣ. ಬಟ್ ಹಾಗನ್ ಮಾತ್ರಕ್ಕೆ ಪ್ರಾಪರ್ಟಿ ಡ್ಯಾಮೇಜ್ ಮಾಡೋದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಕನ್ನಡ ಪರವಾದಂಥ ನಿಲುವನ್ನು ಸ್ಪಷ್ಟವಾಗಿ ಸ್ವಾಗತಿಸೋಣ. ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ನಾನಿದ್ದೇನೆ, ನೀವಿದ್ದೀರಿ, ಎಲ್ಲರೂ ಇದ್ದೀವಿ. ಹಾಗನ್ ಮಾತ್ರಕ್ಕೆ ನಾಳೆ ನಿಮ್ಮ ಕಾರಿಗೆ ಬೆಂಕಿ ಹಚ್ಬಿಟ್ರೆ ಅಲ್ವಾ? ಸೊ ಹಾಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಈಸ್ ಮಹಾರಾಷ್ಟ್ರದಲ್ಲೇನೆ 50-50 ಇದೆ ನಿಯಮ. ಅವ್ರದ್ದೇ ರಾಜ್ಯದಲ್ಲಿ 50-50% ಇದೆ. ಅದು ಸುಪ್ರೀಂ ಕೋರ್ಟ್ನ ಕದದ ತನಕವೂ ಕೂಡ ಹೋಗಿದೆ. ಅದು ಹಲವು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಅವ್ರದ್ದೇ ಕಡ್ಡಾಯವಾದ ಆದೇಶ ಇದೆ. 50% ದೇವನಾಗರಿ ಲಿಪಿಯಲ್ಲಿರುವ ಮಹಾರಾಷ್ಟ್ರದ ಮರಾಠ ಭಾಷೆಯಲ್ಲಿರಬೇಕು, 50% ನೀವು ಇಂಗ್ಲಿಷ್ನಲ್ಲೋ ಬೇರೆದ್ರಲ್ಲೋ ಹಾಕಬಹುದು ಅಂತಿದೆ. ಇವರು ನಮ್ಮ ಬೆಳಗಾವಿ ತಂಟೆಗೆ ಬರ್ತಿರೋದು ನನಗೆ ಬಹಳ ಹಾಸ್ಯಾಸ್ಪದ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.